ಕಾಂಪೋಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಚೇರ್ಮನ್ ಆಗಿ ನನ್ನನ್ನು ನೇಮಕ ಮಾಡಿ 2 ವರ್ಷ ಆಯಿತು, 2 ತಿಂಗಳಾಯಿತು. 2 ತಿಂಗಳಲ್ಲಿ ಈಗ ನಾವು ನಮ್ಮ ಕುಡ್ಲುಗೇಡಲ್ಲಿರ್ತಕ್ಕಂತಹ ಕಾಂಪೋಸ್ಟ್ ಡೆವಲಪ್ಮೆಂಟ್ ಪ್ಲಾಂಟ್ ಇದೆ, ಅಲ್ಲಿಂದ ಕೆಲಸ ಮಾಡ್ತಾಯಿದ್ವಿ. ಇವತ್ತು ಚೇರ್ಮನ್ ಅಂತಲೇ ಈ GBIನಲ್ಲಿ ಒಂದು ಕೌನ್ಸಿಲ್ ಬಿಲ್ಡಿಂಗಲ್ಲಿ ಒಂದು ಕಚೇರಿ ಕೊಟ್ಟಿದ್ದಾರೆ. ಸೊ ಇದನ್ನು ಇಲ್ಲಿಂದ ಒಂದು ಕೆಲಸ ಶುರು ಮಾಡಲಿಕ್ಕೆ ಇವತ್ತು ಪ್ರಾರಂಭ ಮಾಡಿದ್ವಿ. ಕಾರ್ಯಾರಂಭದ ದಿನ ಇವತ್ತು ಇಲ್ಲಿಗೆ ನನಗೆ ನೆಚ್ಚಿನ ಗುರುಗಳು ಪ್ರೊಫೆಸರ್ MV ರಾಜೀವ್ ಗೌಡ ಅವರು, ಮಾಜಿ ರಾಜ್ಯ ಸಚಿವರು, ಅವ್ರಿಗೆ ಬಂದು ಕಚೇರಿ ಇನಾಗ್ರೇಷನ್ ಮಾಡಿ ನಮಗೆ ಶುಭ ಹಾರೈಸಿದ್ದಾರೆ. ಹಾಗೆಯೇ ಪಕ್ಷದ ಬಹಳ ಹಿರಿಯ ಮುಖಂಡರು, ಸಹೋದ್ಯೋಗಿಗಳು ಬಂದು ನನಗೆ ಶುಭಾಶಯ ಕೋರಿದ್ದಾರೆ. ಇಲ್ಲಿಂದ ಇವತ್ತಿಂದ ಈ ಕಾಂಪೋಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಏನು ಜವಾಬ್ದಾರಿ ಇದೆ, ಬೆಂಗಳೂರಿನ ಕಸಮುಕ್ತ ನಗರ ಮಾಡೋದು, ಸುಂದರ ನಗರ ಮಾಡೋದು, ಹಾಗೆಯೇ ಯಾವುದೋ ಹಸಿ ಕಸ ಒಣ ಕಸವನ್ನು ಬೇರ್ಪಡಿಸಲಿಕ್ಕೆ ಉತ್ತೇಜನ ಕೊಡುವಂಥದ್ದು, ಹಸಿ ಕಸವನ್ನು ಕಾಂಪೋಸ್ಟ್ ಮಾಡಿ ಅದನ್ನು ರೈತರಿಗೆ ಹಂಚಿಕೆ ಮಾಡುವಂಥದ್ದು ಎಲ್ಲ ಬಹಳ ಮಹತ್ತರವಾದ ಜವಾಬ್ದಾರಿ ಇದೆ. ಇನ್ನೂ ಅತ್ಯುತ್ತಮವಾಗಿ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ದೊರಕಿದೆ. ಅದರಿಂದ ಚೆನ್ನಾಗಿ ನಾನು ನಿರ್ವಹಿಸ್ತೀನಿ ಅನ್ನೋ ಒಂದು ಭರವಸೆ ನಮಗಿದೆ. ಇವತ್ತಿನ ಒಂದು ಶುಭಾರಂಭ. ಇನ್ನು 2 ವರ್ಷಗಳ ಕಾಲ ಇದರ ಜವಾಬ್ದಾರಿಯನ್ನು ನಾನು ನಿಭಾಯಿಸಿ ಬೆಂಗಳೂರಿಗೂ ಸರ್ಕಾರಕ್ಕೂ ಒಂದು ಒಳ್ಳೆಯ ಹೆಸರು ತರಬೇಕು ಮತ್ತು ಒಂದು ಇಂಪ್ಯಾಕ್ಟ್ಫುಲ್ ಕೆಲಸ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಅದಕ್ಕೆಲ್ಲರ ಮಾರ್ಗದರ್ಶನದಲ್ಲಿ ನಾನು ಕೆಲಸ ಮಾಡ್ತೀನಿ ಅನ್ನೋ ಒಂದು ಭರವಸೆ ಇದೆ. ಸರ್ಕಾರ ಎಲ್ಲ ನಾಯಕರುಗಳು ಸರ್ಕಾರ ಜವಾಬ್ದಾರಿ ಕೊಟ್ಟಿದೆ. ಒಂದು ಪಕ್ಷ ಸಂಘಟನೆ ಕೆಲಸ ಮಾಡಿಕೊಟ್ಟು ನಿರಂತರವಾಗಿರೋದ್ರಿಂದ ಸರ್ಕಾರ ಒಂದು ಕುರಿಸಿ ಒಂದು ಜವಾಬ್ದಾರಿ ಕೊಟ್ಟಿದೆ. ಹಾಗಾಗಿ ಅದು ಕೆಲಸ ಮಾಡೋದು ಇಂಪ್ಯಾಕ್ಟ್ಫುಲ್ ಕೆಲಸ ಮಾಡ್ತೀವಲ್ಲ, ಅದೇನು ಜವಾಬ್ದಾರಿ ಬಿಟ್ಟು ಅದು ನಿರ್ವಹಿಸ್ತೀವಲ್ಲ, ಅದ್ರ ಮೇಲೆ ಇಂಪ್ಯಾಕ್ಟ್ ಅದು ತೀರ್ಮಾನ ಮಾಡುತ್ತೆ. ಈಗ ಮಾನ್ಯ DK ಶಿವಕುಮಾರ್ ಅವರು, ಬೆಂಗಳೂರು ಉಸ್ತುವಾರಿ ಸಚಿವರು, ಅವರು ಅದನ್ನು ಆಲ್ರೆಡಿ ಹೇಳಿದ್ದಾರೆ, ತೀರ್ಮಾನ ಮಾಡಿದ್ದಾರೆ. ಆಲ್ರೆಡಿ 369 ವಾರ್ಡ್ಗಳಾಗಿ ವಿಂಗಡಣೆ ಆಗಿದೆ. ಅತಿ ಶೀಘ್ರದಲ್ಲೇ ಚುನಾವಣೆ ಖಂಡಿತ ಹೇಳಿದ್ದಾರೆ, ಮಾನ್ಯ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಓಕೆ, ಥ್ಯಾಂಕ್ ಯು. ಸ್ಟೇಟ್ ಕಾಂಪೋಸ್ಟ್ ಬೋರ್ಡ್ಗೆ ಏನು ನಟರಾಜ್ ಗೌಡರು ಚೇರ್ಮನ್ ಆಗಿದ್ದಾರೆ, ಅವ್ರಿಗೆ ಮೊದಲನೇದಾಗಿ ತುಂಬು ಹೃದಯ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಯಾಕಂತ ಹೇಳಿದ್ರೆ ಅಂಥ ಲೀಡರ್ ಬೇಕಾಗಿತ್ತು ಕರ್ನಾಟಕ ಸ್ಟೇಟ್ ಕಾಂಪೋಸ್ಟ್ ಬೋರ್ಡ್ಗೆ. ಯಾಕಂತೇಳಿದ್ರೆ ಕರ್ನಾಟಕ ಸ್ಟೇಟ್ ಕಾಂಪೋಸ್ಟ್ ಬೋರ್ಡ್ ಇದೆ ಅನ್ನೋದೇ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಸೊ ಆ ರೀತಿ ಈಗ ಅವರು ಏನೋ ನಾಯಕತ್ವ ತೊಗೊಂಡ್ಮೇಲೆ ಭಾಳಷ್ಟು ಕೆಲಸ ಮಾಡ್ತಾರೆ ಅಂತ ನಮ್ಮ ನಂಬಿಕೆ ಇದೆ. ಅದ್ರ ಜೊತೆಗೆ ನಾವು BPAC ಸಿವಿಕ್ ಲೀಡರ್ಸ್ ಎಲ್ರಿಗೂ ಸಹ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಅವ್ರ ಜೊತೆ ಕೆಲಸ ಮಾಡ್ತೀವಿ ಅಂತ ಹೇಳ್ತೀವಿ. ಅವ್ರು ಆಲ್ರೆಡಿ ಚಾರ್ಜ್ ತೊಗೊಂಡ್ಮೇಲೆ ಭಾಳಷ್ಟು ಇನಿಷಿಯೇಟಿವ್ಗಳನ್ನ ಮಾಡಿದ್ದಾರೆ. ಭಾಳಷ್ಟು ಕಡೆ ವಿಸಿಟ್ ಮಾಡಿ ಹೇಗೆ ಬೆಂಗಳೂರಲ್ಲಿ ಮೇಜರ್ ಆಗಿ ಏನು ಅಂತ ಹೇಳಿದ್ರೆ ಕಸದ ಸಮಸ್ಯೆನೇ ಎದ್ದು ಕಾಣ್ತಾ ಇರೋದು. ಆ ಕಸದ ಸಮಸ್ಯೆನ ಎದ್ದು ಕಾಣೋದಕ್ಕೆ ಯಾವ ರೀತಿ ಸೊಲ್ಯೂಷನ್ ಬೇಕು, ಸೊಲ್ಯೂಷನ್ ಏನು ಅಂತ ಹೇಳಿದ್ರೆ ಹಸಿ ಕಸನ ಕಾಂಪೋಸ್ಟ್ ಮಾಡೋದೇ ಸೊಲ್ಯೂಷನ್. ಆ ಕಾಂಪೋಸ್ಟ್ ಮಾಡೋದಕ್ಕೆ ಭಾಳಷ್ಟು ಮುತುವರ್ಜಿ ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಶುಭಾಶಯಗಳನ್ನ ಕೋರ್ತಾ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ, ಭಾಳಷ್ಟು ಬೆಂಗಳೂರಿನ ಕಸದ ಸಮಸ್ಯೆನ ಬಗೆಹರಿಸ್ತಾರೆ ಅಂತ ನಮಗೆ ಭಾಳಷ್ಟು ನಂಬಿಕೆ ಇದೆ. ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ. ನನ್ನ ಹೆಸರು ಮೆಟಿಲ್ಡಾ ಡಿಸೋಜ ಅಂತೇಳಿ. BPAC ಸಿವಿಕ್ ಲೀಡರಾಗಿ ನಾನು ತರಬೇತಿಯನ್ನು ತೊಗೊಂಡಿದ್ದೇನೆ. ಇವತ್ತಿನ ದಿವಸ ಇಲ್ಲಿ ನಾವು ಸೇರಿರೋದು ನಮ್ಮ ಸ್ನೇಹಿತರಾದ ನಟರಾಜ್ ಗೌಡ ಅವರು ಕಂಪೋಸ್ಟ್ ನಿಗಮಕ್ಕೆ ಅಧ್ಯಕ್ಷರಾಗಿ ಬಂದಿದ್ದಾರೆ. ಮೊದಲಿಗೆ ಅವರಿಗೆ ಶುಭಾಶಯಗಳನ್ನು ಹೇಳ್ತೀವಿ ನಮ್ಮ ತಂಡದ ಮೂಲಕ. ಈ ಒಂದು ನಿಗಮಕ್ಕೆ ಅಧ್ಯಕ್ಷರಾಗಿರೋದು ನಮಗೆ ಸಂತೋಷ. ಏಕೆ ಅಂತ ಹೇಳಿದ್ರೆ ಕೆಲವು ತಿಂಗಳ ಹಿಂದೆ ನಾವು ಒಂದು ಇಸ್ರಾಯೇಲ್ ಪ್ರಯಾಣ ಮಾಡಿದ್ವಿ, ಒಟ್ಟಿಗೆ ಹೋಗಿದ್ವಿ. ಈ ಕಂಪೋಸ್ಟ್ ನಿಗಮದಲ್ಲಿ ನಾವು ಕಲ್ತ್ಕೊಂಡು ಬಂದಿರೋವಂಥ ಒಂದು ವಿಷಯಗಳನ್ನ ಕೂಡ ನಾವು ಇವಾಗ ಈ ಬೆಂಗಳೂರು ಪಟ್ಟಣದಲ್ಲಿ ನಾವು ಅದನ್ನು ಕಾರ್ಯರೂಪಕ್ಕೆ ತರ್ಬೋದು. ಹಾಗಾಗಿ ಅವರ ಪಕ್ಕದಲ್ಲಿದ್ದು ಸ್ನೇಹಿತರಾಗಿದ್ದು ನಾವು ಈ ಒಂದು ನಿಗಮಕ್ಕೆ ಅವರಿಗೆ ಬಲವನ್ನು ಕೊಡಬೇಕು ಅಂತ ಇದ್ದೇವೆ. ಬೆಂಗಳೂರಲ್ಲಿ ಒಂದು ಈ ಒಣ ತ್ಯಾಜ್ಯ ಇರಲಿ, ಇನ್ನೊಂದು ಕಂಪೋಸ್ಟ್ ಬಗ್ಗೆ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಅವರ ಮೂಲಕ ನಾವೆಲ್ಲರೂ ಸೇರಿ ಮಾಡ್ತೀವಿ. ಹಾಗಾಗಿ ತಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತಾ ಧನ್ಯವಾದಗಳು. ನಿರೀಕ್ಷೆ ಅಂತೂ ಖಂಡಿತವಾಗ್ಲೂ ಇದೆ. ಬೆಂಗಳೂರಿಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಕಂಪೋಸ್ಟ್ ನಿಗಮಕ್ಕೆ ಸಂಬಂಧಪಟ್ಟಿರುವಂತೆ ಒಂದು ಹೊಸ ಒಂದು ಕಾರ್ಯರೂಪವನ್ನು ಅವರು ತಗೊಂಡು ಬರ್ತಾರೆ. ಈವನ್ ನಮ್ಮ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಉಸ್ತುವಾರಿ ಇದ್ದಾರೆ ನಮ್ಮ DK ಶಿವಕುಮಾರ್ ಸಾಹೇಬರು. ಅವರ ಒಂದು ಗೈಡೆನ್ಸಲ್ಲಿ ಬೆಂಗಳೂರನ್ನು ಪರಿವರ್ತನೆಯಾಗಿ ಮಾಡಿ ಈ BBMPಗೆ ಒಂದು ಹೊಸ ಒಂದು ಉರುಪನ್ನು ತರುವುದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡ್ತೇವೆ. ಎಲ್ರಿಗೂ ನಮಸ್ಕಾರ. ಕ್ಯಾಲೆಂಡರ್ ಡೇಟ್ ಆದಂಥ January 1
ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೇಳ್ತಾ, ನಾನು ಆಯಿಷಾ ಸುಲ್ತಾನ, KPCC ಗ್ರ್ಯಾಜುಯೇಷನ್ ಸೆಲ್ ಜನರಲ್ ಸೆಕ್ರೆಟರಿ ಆಗಿದ್ದೀನಿ ಮತ್ತು ಬಿ ಕ್ಲಿಪ್ ಸಿವಿಕ್ ಲೀಡರ್ ಆಗಿ 10th ಬ್ಯಾಚಲ್ಲಿ ನಾನು ಟ್ರೈನಿಂಗ್ ತೊಗೊಂಡಿದ್ದೀನಿ. ಮತ್ತು ಈಗ ರೀಸೆಂಟಾಗಿ ಬ್ಯಾಂಗ್ಳೂರು ನಾರ್ತ್ ಯೂನಿವರ್ಸಿಟಿಗೆ ಅಕಾಡೆಮಿಕ್ ಕೌನ್ಸಿಲರ್ ಆಗಿ ಅಪಾಯಿಂಟ್ ಆಗಿದ್ದೀನಿ. ನಾನಿವತ್ತು ನಟರಾಜ್ ಗೌಡ ಸರ್ ಅವರ ಪದಗ್ರಹಣ ಕಾರ್ಯಕ್ರಮಕ್ಕೆ ಬಂದು ಅವರಿಗೆ ಒಂದು ಅಭಿನಂದಿಸುತ್ತಾ ಧನ್ಯವಾದಗಳು ಹೇಳ್ತಾ ಮತ್ತು ಶುಭ ಕೋರೋಕ್ಕೆ ಬಂದಿದ್ದೀನಿ. ಈ ಹೊಸ ವರ್ಷಕ್ಕೆ ಒಂದು ಹೊಸ ಹೆಜ್ಜೆ ಅಂತ ಹೇಳ್ಬೋದು. ಸೊ ತುಂಬ ಖುಷಿ ಆಗ್ತಾ ಇದೆ. ಈ ಒಂದು ಸಿಚುವೇಷನಲ್ಲಿ ನಾನು ಫಸ್ಟು ನಮ್ಮ ರಾಜ್ಯ ಸರ್ಕಾರ ಆದಂಥ ನಮ್ಮ CM ಸಾಹೇಬರಿಗೆ ಮತ್ತು ನಮ್ಮ DCM ಸಾಹೇಬರಿಗೆ ವಂದನೆಗಳನ್ನ ಹೇಳ್ತಾ ಇದ್ದೀನಿ, ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಯಾಕಂದರೆ ನಮ್ಮ ನಟರಾಜ್ ಸರ್ರಿಗೆ ಒಂದು ಒಳ್ಳೆ ಒಂದು ಪೋಸ್ಟ್ ಕೊಟ್ಟು ಅಧ್ಯಕ್ಷರಾಗಿ ಮಾಡಿ ನಿಗಮಕ್ಕೆ ಒಂದು ಕೊಟ್ಟಿದ್ದಾರೆ ಅವರಿಗೆ. ಸೊ ಹಾಗಾಗಿ ಅವರಿಗೆ ಫಸ್ಟು ನಾನು ರಾಜ್ಯ ಸರ್ಕಾರಕ್ಕೆ ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ಆಶಿಸ್ತೀನಿ ನಮ್ಮ ನಟರಾಜ್ ಸರ್ರು ಈ ಒಂದು ನಿಗಮಕ್ಕೆ, ಈ ಒಂದು ಪೋಸ್ಟಿಗೆ ಕರೆಕ್ಟಾದಂಥ ಜಡ್ಜ್ಮೆಂಟ್ ಕೊಡ್ತಾರೆ ಅನ್ನೋದು 101% ನಮಗೆ ಗ್ಯಾರಂಟಿ ಇದೆ ಅಂತಲೂ ಹೇಳಲಿಕ್ಕೆ ಈ ಒಂದು ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸರ್ ಬಗ್ಗೆ ಹೇಳಬೇಕಾದ್ರೆ ನಟರಾಜ್ ಸರ್ ಈಸ್ ಒನ್ ಆಫ್ ದ ಎಜುಕೇಟೆಡ್ ಪರ್ಸನ್, ಹೈಲಿ ಕ್ವಾಲಿಫೈಡು ಮತ್ತು ಸಿಂಪಲ್ ಪರ್ಸನ್ ಅಂತ ಹೇಳ್ಬೋದು, ಡೌನ್ ಟು ಅರ್ತ್ ಅಂತ ಹೇಳ್ಬೋದು, ವೆರಿ ಗುಡ್ ನಾಲೆಜಬಲ್ ಪರ್ಸನ್ನು. ಅಲ್ಲದೆ ಅವರಿಗೆ ಬಿ ಕ್ಲಿಪ್ಪಲ್ಲಿ ಅವರು ಟ್ರೈನಿಂಗ್ ತೊಗೊಂಡಿರೋದ್ರಿಂದ ಅವರಿಗೆ ಎಕ್ಸಾಕ್ಟ್ಲಿ ಯಾವ ಥರ ಒಂದು ಕಾಮಗಾರಿಕೆ ನಡೆಸಬೇಕು, ಅಭಿವೃದ್ಧಿ ಮಾಡ್ಬೋದು, ಮತ್ತು ಎಲ್ಲೆಲ್ಲಿ ಏನೇನು ಕುಂದುಕೊರತೆಗಳಿರುತ್ತೆ ಅದನ್ನು ಯಾವ ಥರ ಪರಿಹರಿಸಬೇಕು ಅನ್ನೋ ಒಂದು ಪರಿಜ್ಞಾನ ಅವರಲ್ಲಿದೆ ಅಂತ ನಾನು ಈ ಒಂದು ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅವರು ಯಾವುದೇ ಒಂದು ಕೆಲಸ ಕೊಟ್ಟರು ಬಹಳ ಸೌಜನ್ಯದಿಂದ, ಅವರು ಬಹಳ ಶಾಂತಿಯುತ ರೀತಿಯಲ್ಲಿ ನಡೆಸ್ತಾರೆ ಅವರು. ನಾವು ಅವ್ರಿಗೆ ಸುಮಾರು ವರ್ಷದಿಂದ ನೋಡ್ತಾ ಇದ್ದೀವಿ. ಸೊ ಈ ಒಂದು ಪೋಸ್ಟ್ಗೂ ಅವರು ಒಳ್ಳೆ ಒಂದು ಜಡ್ಜ್ಮೆಂಟ್ ಕೊಡ್ತಾರೆ ಅನ್ನೋ ಮನೋಭಾವನೆ ನಮಗೆಲ್ಲರೂ ಇದೆ. ಸೊ ಒನ್ಸ್ ಅಗೇನ್ ಅವ್ರಿಗೆ ಶುಭ ಹಾರೈಸ್ತಾ ಅವ್ರಿಗೆ ಅಭಿವೃದ್ಧಿ ಇನ್ನೂ ಚೆನ್ನಾಗಿ ಬೆಳೀಲಿ ಅಂಥೇಳಿ ಆಶಿಸ್ತಾ ಇದ್ದೀನಿ.